ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಂದು ನಮ್ಮ ಮಕ್ಕಳು ಮಾಡಿದಂಥ ಕೆಲವು ಪ್ರಯೋಗಗಳ ತುಣುಕುಗಳನ್ನು ನೋಡಿಕೊಂಡು ಬರೋಣ. ಮೊದಲನೇದಾಗಿ ಜೈವಿಕ ಶಕ್ತಿಗೆ ಸಂಬಂಧಪಟ್ಟಂತೆ ಸಗಣಿಯನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಕುಳಿಸಿದಾಗ ಅಲ್ಲಿ ಉಂಟಾದಂತಹ ಮೀಥೇನ್ ಗ್ಯಾಸ್ ಅಥವಾ ಜೈವಿಕ ಅನಿಲದಿಂದ ನಾವು ಯಾವ ರೀತಿಯಾಗಿ ಶಾಖವನ್ನು ಉತ್ಪತ್ತಿ ಮಾಡಬಹುದು ನೋಡಿ. ಈ ರೀತಿಯ ಉತ್ಪತ್ತಿಯಾದಂಥ ಶಾಖವನ್ನು ಬಳಸಿಕೊಂಡು ನಾವು ಅಡಿಗೆ ಕೂಡ ಮಾಡಬಹುದು. ಮುಂದಿನ ಪ್ರಯೋಗ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದು. ಈ ಸಲ ಅಲಿಫನ್ ಮಯ ನೋಡು. ನೋಡಿ ಅಲಿಫನ್ ನೋಡ್ರಿ ಎಲ್ಲಾರು. ಅಲಿಫನ್ ಕೈಯಾಗ ಹೆಂಗ್ ಕೆಂಪ್ ಬಂದೈತ್ರಿ. ನೋಡ್ರಿ ಅಲಿಫನ್ ಕೈಯಾಗ ಕೆಂಪ್ ಬರ್ತೈತ್ರಿ. ಅಕ್ಕಿಂದ್ರಾಗು ದೇವ್ ಐತಂತ್ರಿ. ಈ ಸಲ ಮಂತ್ರಿ ರಾಜ ಏನ್ ಹೇಳ್ತಾನಂದ್ರಿ, ಮಂತ್ರಿ ರಾಜ ನಿಮ್ ಕೆಂಪ್ ಬಂದೈತಿ, ನಿಮ್ ಮನ್ಯಾಗ ಐತ್ರಿ. ಹಂಗ ಮನಿ ವಿಷಯ ತಗೊಂಡ್ರೈತಲ್ರಿ. ಈ ಸಲ ಹೋಗಿದ್ದಾರೆ, ಅವ್ರಿಗೆ ಏನಾದ್ರು ಹೋಗಿದ್ದಾರೆ. ಅವಾಗ ಸ್ವಾಮೀಜಿ ಏನ್ ಹೇಳ್ತಾರೆ, ಪೂಜಾರಿ ಕೊಟ್ಟಿದ್ ಲಿಂಬೆಯನ್ನ ಕಟ್ ಮಾಡ್ತೇವೆ ನಾವು. ಈಗ ನೋಡ್ರಿ ಇದ್ರ ಕೆಂಪಲ್ಲಿ ಐತಿಲ್ರಿ, ಅಂದ್ರ ಅವ್ರ ಮನ್ಯಾಗ ದೇವ್ ಐತಂತ ಇರ್ತಾರಿ. ಈಗ ಇಲ್ಲಿ ಯಾಕ ಆತಂದ್ರ ಐತಲ್ರಿ, ಯಾರ ಮನ್ಯಾಗ ವಾಹಕಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾದರಿಯಾಗಿರಬಹುದು. ಗಾಳಿಯಲ್ಲಿ ತೇಲುತ್ತಿರುವ ಚಂದ್ರ ನಿಮ್ನ ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬಗಳು ಆಗಿರಬಹುದು. ಕಾಂತಿ ಮತ್ತು ಅಕಾಂತೀಯ ವಸ್ತುಗಳು ಶಕ್ತಿಯ ವಿವಿಧ ಪ್ರಕಾರಗಳು ಚಲನಶಕ್ತಿ ಆಗಿರಬಹುದು, ರಚನಾ ಶಕ್ತಿ ಆಗಿರಬಹುದು. ಅದೇ ರೀತಿಯಾಗಿ ಚಲನೆಯ ವಿಧಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಾಯಿತು. ಸರಳ ವಿದ್ಯುನ್ಮಾನದ ರಚನೆ ಆಗಿರಬಹುದು. ಅದೇ ರೀತಿಯಾಗಿ ಜ್ಞಾನೇಂದ್ರಿಯಗಳು ಅವುಗಳ ಕಾರ್ಯಗಳು. ಮೊಟ್ಟೆ ನುಂಗುವ ಬೀಕರ್, ಗಾಳಿಯ ಒತ್ತಡ, ಗಾಳಿಯಲ್ಲಿ ತೇಲುತ್ತಿರುವ ಚೆಂಡು, ಸುಂದರವಾದಂತಹ ರಂಗೋಲಿ ಸ್ಪರ್ಧೆಯನ್ನು ಕೂಡ ಇಡಲಾಗಿತ್ತು. ಸುಂದರವಾದಂತಹ ರಂಗೋಲಿಗಳನ್ನು ಕೂಡ ಮಕ್ಕಳು ಹಾಕಿದರು. ಮೊಟ್ಟೆ ನುಂಗುವ ಬೇಕರ್. ಅದೇ ರೀತಿಯಾಗಿ ಸಮತಲ ದರ್ಪಣಗಳಿಂದ ಉಂಟಾಗುವಂಥ ಪ್ರತಿಬಿಂಬಗಳು, ಸೂರ್ಯನಿಗೆ ಹತ್ತಿರವಿರುವಂತಹ ಗ್ರಹಗಳು, ಅದೇ ರೀತಿಯಾಗಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳ ಕುರಿತು ಮಾಹಿತಿ, ಸೌರ ಮಂಡಲ, ಸೌರ ವ್ಯೂಹದ ಮಾದರಿ, ಕಾಂಡದ ಕಾರ್ಯ, ಅದೇ ರೀತಿಯಾಗಿ ಬಾಷ್ಪ ವಿಸರ್ಜನೆ, ಸಸ್ಯದ ಭಾಗಗಳು ಮತ್ತು ಅವುಗಳ ಕಾರ್ಯ, ಮಾನವನ ಹೃದಯ ಅವುಗಳ ಕಾರ್ಯ, ಆಕ್ಸಿಜನ್ ಯುಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇತರದ ಮಾದರಿ, ಸಂಚಾರಿ ಸಂಕೇತ ದೀಪಗಳಾಗಿರ್ಬೋದು, ರಾಕೆಟ್ ಉಡಾವಣೆ ಆಗಿರಬಹುದು,
ನೀರಿನ ಶುದ್ಧೀಕರಣ, ನಮ್ಮ ಕುಟುಂಬ, ವೃತ್ತಾಕಾರದ ಚಲನೆಗೆ ಸಂಬಂಧಪಟ್ಟಂತಹ ಪ್ರದರ್ಶನಗಳು ಇವೆಲ್ಲವೂ ಇಂದಿನ ದಿನದ ಪ್ರಯೋಗಗಳು.